ಕೃಷ್ಣಂ ಪ್ರಣಯ ಸಖಿ. ಈ ಸಿನಿಮಾದ ಕತೆ ಶ್ರೀಮಂತ ಕುಟುಂಬದ ಕೃಷ್ಣಗೆ ಒಂದು ಹುಡುಗಿಯ ಮೇಲೆ ಲವ್ ಆಗುತ್ತೆ. ಆಕೆ ಕೂಡ ಇವನ ಪ್ರೀತಿಯಲ್ಲಿ ಬೀಳ್ತಾಳೆ. ಅದಾದ ಮೇಲೆ ಅವರ ಜೀವನದಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಬರುತ್ತೆ. ಅದೇನಂತ ನೀವು ಸಿನಿಮಾದಲ್ಲೇ ನೋಡಬೇಕು. ಕತೆ ತೀರಾ ಸಿಂಪಲು, ಆದರೆ ಈ ಕತೆನ ಹೇಳೋದಕ್ಕೆ ಚಿತ್ರಕಥೆ ಹೇಗೆ ಮಾಡ್ಕೊಂಡಿದ್ದಾರೆ ಅಂತಂದರೆ, ಇಲ್ಲಿ ಚಿತ್ರಕಥೆನ ಪ್ಯಾರಲಲ್ ಆಗಿ ಹೇಳ್ಕೊಳ್ತಾ ಹೋಗಿದ್ದಾರೆ. ಫಸ್ಟ್ ಹಾಫಲ್ಲಿ ಒಂದಿಷ್ಟು ಪ್ರಶ್ನೆಗಳನ್ನ ನಿಮ್ಮ ಮುಂದೆ ಇಡ್ತಾರೆ. ಸೆಕೆಂಡ್ ಹಾಫಲ್ಲಿ ಅದಕ್ಕೆಲ್ಲದಕ್ಕೂ ಉತ್ತರ ಕೊಡ್ತಾರೆ. ಹೌದು, ಮೊದಲೇ ಹೇಳ್ದಂಗೆ ಈ ಸಿನಿಮಾದ ಕತೆ ಸಿಂಪಲ್ಲೇ, ಆದರೆ ಪ್ರತಿ ಕ್ಷಣ ಆಡಿಯನ್ಸ್ನ ಎಂಗೇಜ್ ಆಗಿಡಬೇಕು ಅಂತ ಕ್ರಿಯೇಟ್ ಮಾಡಿರೋ ಸೀನ್ಗಳಿಂದ ಈ ಸಿನಿಮಾ ಅಷ್ಟೊಂದು ಬೋರ್ ಆಗೋದಿಲ್ಲ. ಕೊನೆಯ 40 ನಿಮಿಷದ ಮ್ಯಾಜಿಕ್ಕು ಇಲ್ಲಿ ವರ್ಕೌಟ್ ಆಗಿದೆ. ಅದೇನಪ್ಪ ಅಂದರೆ, ಯಾವುದೇ ಸಿನಿಮಾದಲ್ಲಿ ಕೊನೆಯ 45 ನಿಮಿಷ ಆಡಿಯನ್ಸ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಬಿಟ್ರೆ ಆತ ಸಿನಿಮಾದಲ್ಲಿರೋ ಚಿಕ್ಕ ಪುಟ್ಟ ತಪ್ಪುಗಳನ್ನ ಮರೆತು ಬಿಡ್ತಾನೆ ಅಂತ. ಸಿನಿಮಾ ಮುಗಿದ ಮೇಲೆ ಆತ ಆ ಕೊನೆಯ 45 ನಿಮಿಷಗಳ ಬಗ್ಗೆನೇ ಮಾತಾಡ್ತಾನೆ ಹಾಗೂ ನೆನಪು ಮಾಡ್ಕೊಳ್ತಾನೆ. ಒಂದು ಸಿನಿಮಾ ಗೆಲ್ಲಬೇಕು ಅಂತಂದರೆ ಲಾಸ್ಟ್ ಇಂಪ್ರೆಷನ್ ಅನ್ನೋದು ತುಂಬಾ ಇಂಪಾರ್ಟೆಂಟು. ಈ ಸಿನಿಮಾ ಅದರಲ್ಲಿ ಗೆದ್ದಿದೆ. ಈ ಸಿನಿಮಾದ ಆ ಕೊನೆಯ 45 ನಿಮಿಷ ಎಲ್ಲರಿಗೂ ತುಂಬಾನೇ ಇಷ್ಟ ಆಗಿದೆ. ಈ ಸಿನಿಮಾದಲ್ಲಿ ಕತೆ ಬಗ್ಗೆ ನಾವು ಜಾಸ್ತಿ ಥಿಂಕ್ ಮಾಡೋಕ್ಕಾಗಲ್ಲ. ಆ ಕ್ಷಣ ಏನು ಎಂಟರ್ಟೈನ್ ಮಾಡಿದ್ದಾರೆ ಅನ್ನೋದೇ ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲಿ ಈ ಸಿನಿಮಾ ಗೆದ್ದಿದೆ. ಫಸ್ಟ್ ಹಾಫಲ್ಲಿ ಅಲ್ಲಲ್ಲಿ ಸ್ವಲ್ಪ ಗೊಂದಲ ಕ್ರಿಯೇಟ್ ಆಗುತ್ತೆ. ಸೆಕೆಂಡ್ ಹಾಫ್ ತುಂಬಾನೇ ಚೆನ್ನಾಗಿ ಬಂದಿದೆ. ಆ ಗೊಂದಲಕ್ಕೆಲ್ಲ ಅಲ್ಲಿ ಉತ್ತರ ಸಿಕ್ಕಿದೆ. ಇನ್ನು ಈ ಸಿನಿಮಾದ ಆಕ್ಟಿಂಗ್ ಬಗ್ಗೆ ಹೇಳೋದಾದ್ರೆ, ಈ ಸಿನಿಮಾದ ಕತೆ ಒಂದು ತುಂಬು ಕುಟುಂಬದ ಸುತ್ತ ನಡೆಯುತ್ತೆ. ಹಾಗಾಗಿ ಇಲ್ಲಿ ಪಾತ್ರಧಾರಿಗಳು ತುಂಬಾ ಜನ ಇದ್ದಾರೆ. ಪ್ರತಿಯೊಬ್ರು ಅವರ ಬೆಸ್ಟ್ ಅನ್ನು ಕೊಟ್ಟಿದ್ದಾರೆ. ಕಾಮಿಡಿ ಟೈಮಿಂಗ್ಸ್ಗಳು ಅದ್ಭುತವಾಗಿ ಮೂಡಿ ಬಂದಿದೆ. ಇದೇ ಈ ಸಿನಿಮಾದ ಅತಿ ದೊಡ್ಡ ಪ್ಲಸ್ ಪಾಯಿಂಟ್. ಕೆಲವೊಮ್ಮೆ ರಂಗಾಯಣ ರಘು ಅವರು ಮಾಡೋದು ಸ್ವಲ್ಪ ಓವರ್ ಅಂತ ಅನ್ಸ್ಬೋದು, ಆದರೆ ಕಾಮಿಡಿ ಮಾಡುವಾಗ ಇದೆಲ್ಲ ಸ್ವಲ್ಪ ಸಹಜನೇ. ಹಾಗಾಗಿ ನನಗೆ ಅದೇನು ಅಷ್ಟು ಪ್ರಾಬ್ಲಮ್ ಅಂತ ಅನಿಸ್ಲಿಲ್ಲ. ಗಣೇಶ್ ಅವರಂತೂ ಈ ಕತೆಗೆ ಪಕ್ಕಾ ಮ್ಯಾಚ್ ಆಗ್ತಾರೆ. ಇದರಲ್ಲಿ ಸಖತ್ತಾಗಿ ಆಕ್ಟ್ ಮಾಡಿದ್ದಾರೆ, ನಗಿಸ್ತಾನೇ ಇರ್ತಾರೆ. ಅವರ ಅಭಿನಯ ಈ ಸಿನಿಮಾದ ಇನ್ನೊಂದು ಪ್ಲಸ್ ಪಾಯಿಂಟ್. ಇನ್ನು ಸಿನಿಮಾದ ಹಾಡುಗಳು, ಇದು ಈ ಸಿನಿಮಾದ ಮತ್ತೊಂದು ಪ್ಲಸ್ ಪಾಯಿಂಟ್. ಕೆಲವು ಸಾಂಗ್ಗಳಂತೂ ತುಂಬಾನೇ ಇಷ್ಟ ಆಗುತ್ತೆ, ಆದರೆ ಸಾಂಗ್ ಪ್ಲೇಸ್ಮೆಂಟು ಸ್ವಲ್ಪ ರೀಥಿಂಕ್ ಮಾಡಬೇಕಿತ್ತು ಅಂತ ಅನಿಸುತ್ತೆ. ಇನ್ನು ಸಿನಿಮಾದ ಡೈರೆಕ್ಷನ್ ವಿಷಯಕ್ಕೆ ಬಂದರೆ, ಡೈರೆಕ್ಟರ್ ಶ್ರೀನಿವಾಸ್ ಅವರು ಮೊದಲ ಬಾರಿಗೆ ಒಂದು ಫ್ಯಾಮಿಲಿ ಬೇಸ್ ರೊಮ್ಯಾಂಟಿಕ್ ಸ್ಟೋರಿನ ಚೂಸ್ ಮಾಡಿದ್ದಾರೆ. ಅವರಿಲ್ಲಿ ಒಂದು ಸಿಂಪಲ್ ಫಾರ್ಮುಲಾ ಯೂಸ್ ಮಾಡಿದ್ದಾರೆ. ಕತೆ ಹೇಗಿದೆ ಅನ್ನೋ ಬದಲು ಕಥೆಯನ್ನ ಜನರಿಗೆ ಇಷ್ಟ ಆಗೋ ಹಾಗೆ ಹೇಗೆ ಪ್ರೆಸೆಂಟ್ ಮಾಡಬೇಕು ಅನ್ನೋದು. ಅದಕ್ಕೆ ಅವ್ರು ಚೂಸ್ ಮಾಡಿಕೊಂಡ ವಿಧಾನ ಕಾಮಿಡಿ. ಈ ಸಿನಿಮಾದಲ್ಲಿ ಕಾಮಿಡಿ ತುಂಬಿ ತುಳುಕುತ್ತೆ. ಇದೇ ಫ್ಯಾಮಿಲಿ ಆಡಿಯನ್ಸ್ಗೆ ಇಷ್ಟವಾದ ವಿಷಯ. ಕ್ರೈಮ್ ಫಿಲಮ್ ಮಾಡಿದವರು ಈ ಸಬ್ಜೆಕ್ಟ್ನ ಹೇಗಪ್ಪ ಹ್ಯಾಂಡಲ್ ಮಾಡ್ತಾರೆ ಅನ್ನೋ ಕುತೂಹಲ ಇತ್ತು, ಆದರೆ ಚೆನ್ನಾಗೇ ಮಾಡಿದ್ದಾರೆ. ಇನ್ನು ಈ ಸಿನಿಮಾಕ್ಕೆ ನನ್ನ ಪ್ರಕಾರ ರೇಟಿಂಗ್ ಕೊಡೋದಾದ್ರೆ, ಸಿನಿಮಾದ ಕತೆಗೆ 10ಕ್ಕೆ 6 ಕೊಡ್ತೀನಿ. ಸಿನಿಮಾದ ಸ್ಕ್ರೀನ್ ಪ್ಲೇಗೆ 10ಕ್ಕೆ 8 ಕೊಡ್ತೀನಿ. ಸಿನಿಮಾದ ಹಾಡಿಗೆ 10ಕ್ಕೆ 9 ಕೊಡ್ತೀನಿ. ಸಿನಿಮಾದ ಕ್ಯಾಸ್ಟಿಂಗಿಗೆ 10ಕ್ಕೆ 8 ಕೊಡ್ತೀನಿ. ಸಿನಿಮಾದ ಡೈರೆಕ್ಷನ್ಗೆ 10ಕ್ಕೆ 7 ಕೊಡ್ತೀನಿ. ಇದಿಷ್ಟು ಈ ಸಿನಿಮಾ ನೋಡಿದಾಗ ನನಗನ್ಸಿತು. ನೀವು ಈ ಸಿನಿಮಾ ನೋಡಿದ್ರೆ ನಿಮಗೇನು ಅನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ.